इकडे ಇದೇ ರಸ್ತೆ ಇದು. ಏನು ರಸ್ತೆ ಇದೆಯಲ್ಲ, ಎರಡನೇ ಲ್ಯಾಂಡು ಮಾರಾಟಕ್ಕಿರೋದು. ಈ ರಸ್ತೆ ಓನರ್ ಬಂದು, ಅಂದರೆ ಈ ಲ್ಯಾಂಡ್ ಓನರ್ ಬಂದು ಹಿಂದ್ಗಡೆ ಹೋಗೋರಿಗೆ ಕ್ರಯಪತ್ರದಲ್ಲಿ ಇವರು ಬಂದು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ರಿಜಿಸ್ಟ್ರೇಷನ್ ದಿನ ರಸ್ತೆ ಇಷ್ಟ ಆಗಲ್ಲ ಅಂತ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇಲ್ಲಿ ಒಂದು 300 ಮೀಟ್ರ್ ಹೋದರೆ ವಿಲೇಜ್ ಇದೆ. ಸೊ ಅಲ್ಲಿ ವೆಹಿಕಲ್ ನಿಂತಿದೆ ನೋಡಿ, ಅದೊಂದು ಸ್ವಲ್ಪ ಹಿಂಭಾಗ ಹೋದರೆ ಅಲ್ಲಿ ತನಕ ತಾರ್ ರೋಡ್ ಎಂಡಾಗಿದೆ. ಸೊ ಇದು ಮೆಟ್ಲಿಂಗ್ ರಸ್ತೆ. ಇದು ಕೂಡ ಫ್ಯೂಚರ್ ಆಗ್ಬೋದು. ಈ ರಸ್ತೆಗೆ ಅಟ್ಯಾಚ್ ಆಗಿ ಎರಡನೇ ಲ್ಯಾಂಡು ಮಾರಾಟಕ್ಕಿದೆ ನೋಡಿ. ಚಾನಲ್ ನೀರು ಯಾವಾಗಲೂ ಇರುತ್ತೆ. ಈ ನೀರಿದೆ ನೋಡಿ, ಇದು ಕೆರೆಯಿಂದ ಬರುವಂಥ, ಇದು ವರ್ಷ ಪೂರ್ತಿ ಇದೇ ರೀತಿ ನೀರು ಫ್ಲೋಯಿಂಗ್ ಆಗುತ್ತೆ. ಇಲ್ಲೇನು ಬೋರ್ ಅವಶ್ಯಕತೆ ಇಲ್ಲ. ಈ ನೀರನ್ನು ನೀವು ಕಂಟಿನ್ಯೂ ಮಾಡ್ಕೊಬೋದು, ಯಾರು ಲ್ಯಾಂಡ್ ತೊಗೋತಾರೋ ಅವರು ನೋಡಿ. ಈಗ ಹರಿದೋಗುತ್ತೆ ಈಗನೇ. ಇದು ರಸ್ತೆ. ಇದು ಇಲ್ಲಿ ಕಾರ್ ನಿಂತಿದೆಯಲ್ಲ, ಇದೇ ರಸ್ತೆ. ಇದು ಈ ಟಿ ಸಿಯಿಂದ ಇಲ್ಲಿ ತನಕ ರಸ್ತೆ ಇದು. ಈ ರಸ್ತೆ ಇದೆಯಲ್ಲ, ಮೇನ್ ರಸ್ತೆಯಿಂದ ಟಿ ಸಿ ಸೇರ್ಕೊಂಡು ಹಂಗೆ ಇದೇ ರೀತಿ ಬರೋದು. ಸೊ ಇದು ಅಣ್ಣ ತಮ್ಮಂದಿರ ಲ್ಯಾಂಡ್ ಇದು. ಸೊ ಈ ಕಡೆ ಎರಡನೇ ಲ್ಯಾಂಡ್ ಮಾರಾಟಕ್ಕಿರೋವಂಥದ್ದು. ಸೊ ಇವರು ಇದು ರಸ್ತೆನ ಈ ಎರಡನೇ ಲ್ಯಾಂಡ್ಗೆ ಬಿಟ್ಟಿದ್ದಾರೆ. ಇದನ್ನು ಕ್ರಯಪತ್ರದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಆಗುವಾಗ ಇವರು ಕೂಡ ಬಂದು ನಿಮಗೆ ಸಹಿ ಮಾಡಿಕೊಡ್ತಾರೆ. ರಸ್ತೆ ಇಂಥ ಸರ್ವೆ ನಂಬರಲ್ಲಿ ನಾವು ನಿಮಗೆ ಇಷ್ಟಾಗಲ್ಲ, ನಮ್ಮ ಎರಡನೇ ಲ್ಯಾಂಡ್ಗೆ ಬಿಟ್ಟಿದ್ದೀವಿ ಅಂತ ಇವ್ರು ಬಂದು ಸಿಗ್ನೇಚರ್ ಮಾಡಿಕೊಡ್ತಾರೆ ರಿಜಿಸ್ಟ್ರೇಷನ್ ದಿನ. ಸೊ ಇದು ಮಾರಾಟಕ್ಕಿರುವಂತಹ 1.5 ಎಕರೆ ತೋಟ, 1 ಎಕರೆ 20 ಗುಂಟೆ. ಇದು ಸುಮಾರು ಒಂದು 40-45 ವರ್ಷಗಳ ಹಿಂದೆ ಇದು ಲಿಂಗಾಯತ ಸಮುದಾಯ ಅವರಿಂದ ತೊಗೊಂಡಿದ್ದಾರೆ ಈ ತೋಟನ. ಸೊ ಪ್ರೆಸೆಂಟ್ ಬಂದು ST ನಾಯಕರು ಪ್ರೆಸೆಂಟ್ ಓನರು, ಬಟ್ ಮೂಲ ಬಂದು ಲಿಂಗಾಯತರದು ಪ್ರಾಪರ್ಟಿ ಇದು. ಸುಮಾರು ಒಂದು 60-65 ಅಷ್ಟು ತೆಂಗು ಇದೆ. ಎಲ್ಲ ಫಲ ಕೊಡುವಂತಹ ತೆಂಗಿನ ಮರಗಳು. ಇದು ನಿಯರ್ ಬೈ ನಂಜನಗೂಡು, ಒಂದು 6 ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಂದ ಈ ಒಂದು ಸ್ಪಾಟಿಗೆ. ಇದು ಮೈಸೂರು ರಿಂಗ್ ರೋಡಿಂದ 26 ಕಿಲೋಮೀಟ್ರ್ ಆಗುತ್ತೆ. 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.